ನೋಡಿ ಸ್ವಾಮಿ, ನಾವು 13 13ನೇ ತಾರೀಕು ದರ್ಶನ ಇದ್ದಿದ್ದು ನಮ್ಮದು. ಅಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ಹೋಗಿದ್ರಿ. ನೀಲ್ಕಳ್ಳಲ್ಲಿ 2 ಗಂಟೆಗೆಲ್ಲ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು 2 ಗಂಟೆಗೆ ಇರ್ಮುಡಿನ ತೊಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದರೆ, ಬಸ್ ಸ್ಟ್ಯಾಂಡೆಲ್ಲ ಏನಿಲ್ಲ ಅಂದ್ರೆ 1 ಲಕ್ಷ ಜನ ಇದ್ದರು. ಆ 1 ಲಕ್ಷ ಜನದಲ್ಲಿ ಒಂದು 10-12 ಬಸ್ಗಳಿದೆ. ಆ ಬಸ್ಗಳಲ್ಲಿ ಒಂದು 150 ಜನ ಬಸ್ಗಳಲ್ಲಿ ತುಂಬಿ ಕಳಿಸ್ತಾ ಇದ್ದಾರೆ. ಅದು ಸೇಫ್ ಇಲ್ಲ, ಏನಿಲ್ಲ, ತುಂಬ ಒಂದು ಅನ್ಕಂಫರ್ಟಬಲಲ್ಲೇ ಹೋಗಿರೋದು ಎಲ್ಲ ಜನಗಳಲ್ಲೂ. ಅದಾದಮೇಲೆ ನಾವು ಅಲ್ಲಿ ಕೇಳಿದ್ರಿ ಪೊಲೀಸವ್ರಿಗೆ, ಇಲ್ಲ ನಮ್ಮ ಗಾಡಿಗಳನ್ನಾರು ಬಿಡಿ, ಅಟ್ಲೀಸ್ಟ್ ಪಂಪವರೆಗೂ ಹೋಗ್ತೀರಿ ಅಂತ. ಅದಕ್ಕೂ ಅವರು ಇದು ಮಾಡಿಕೊಟ್ಟಿಲ್ಲ. ಅಲ್ಲಿಂದ ನಾವು ವಾಪಸ್ ಬಂದರೆ ನಂತರ ನಮ್ಮ ಡ್ರೈವರ್ ಸ್ವಾಮಿಗೆ ಹೇಳಿದ್ರಿ ಹಿಂಗೈತೆ ಅಂತ. ಒಂದು 7 ಗಂಟೆ ಮೇಲೆ ನೋಡೋಣ ತಾಳಿ ಅಂತೇಳಿ 7 ಗಂಟೆ ಮೇಲೆ ನೋಡಿದ್ರಿ. ಆವಾಗ ಅಲ್ಲಿ ತಿರ್ಗಾ ಸ್ವಾಮಿಗಳ ಹತ್ರ ಹೋಗಿ ಪೊಲೀಸವ್ರ ಹತ್ರ ಕೇಳಿಕೊಂಡು, ನಮ್ಮ ಗಾಡಿನ ಬಿಡಿ, ಈ ಥರ ನಾವು ಬಂದು ಇಷ್ಟೊತ್ತಾಯಿತು, ಇಲ್ಲಿ ಬಸ್ ಫೆಸಿಲಿಟಿಗಳಿಲ್ಲ ಅಂತ ಹೇಳಿ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ ಮೇಲೆ ನಮ್ಮನ್ನು ನಮ್ಮ ಟಿ ಟಿಗಳಲ್ಲೇ ಹೋಗೋಕ್ಕೆ ಬಿಟ್ಟರು. ನಾವು 8 ಗಂಟೆ ಪಂಪಾಗೆ ಹೋದ್ರಿ. ಪಂಪಾದಲ್ಲಿ ಸ್ನಾನ ಮಾಡ್ಕೊಂಡು 9 ಗಂಟೆಗೆ ಪಂಪಾದಲ್ಲಿ ನಿಂತು, ಆ ಪಂಪ ಒಂದು ಸ್ಕ್ಯಾನಿಂಗ್ ಐತೆ ಪಂಪಾದಲ್ಲಿ, ಆ ಸ್ಕ್ಯಾನಿಂಗ್ ಮುಗಿಸೋ ಅಷ್ಟರಲ್ಲೇ 3 ಅವರ್ ಆಯಿತು. ಅಂದರೆ 9 ಗಂಟೆಗೆ ನಿಂತವ್ರು ನಾವು 12 ಗಂಟೆ ಸ್ಕ್ಯಾನಿಂಗು. ಒಂದು 50,000ದಿಂದ 1 ಲಕ್ಷ ಜನಗಳು ಪಂಪಾ ನದಿ ಮುಂದೆ ನಿಂತಿದ್ದೀರಿ. ಆ ಸ್ಕ್ಯಾನಿಂಗು, ಬಾರ್ಸ್ ಕೋಡ್ ಸ್ಕ್ಯಾನಿಂಗು ಮಾಡೋವಂಥದ್ದು ಬರೀ 10 ಸ್ಕ್ಯಾನರ್ಗಳನ್ನ ಇಟ್ಟಿದ್ದಾರೆ, ಬಾರ್ಸ್ ಕೋಡ್ ಸ್ಕ್ಯಾನ್ಗಳು. ಅಲ್ಲಿ ಜಾಸ್ತಿ ಸ್ಕ್ಯಾನರ್ಗಳನ್ನ ಮಾಡಬೇಕು, ಮತ್ತು ಅಲ್ಲಿರೋ ಪೊಲೀಸರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ನಂತರ ಅಲ್ಲಿ ಕನ್ನಿಮೂಲ ಗಣಪತಿ ಹತ್ರ ಟ್ಯಾಗ್ಗಳು ಹಾಕ್ತಾಯಿದ್ದಾರೆ. ಅದಾದಮೇಲೆ ಶರಂಗುತ್ತಿಲಿ ಒಂದು 3 ಅವರು ಜಾಮ್ಗಳು ಮಾಡ್ತಾವ್ರೆ ಶರಂಗುತ್ತಿಲ್ಲೂ. ಅದಾದಮೇಲೆ ತಿರ್ಗಾ ಶರಂಗುತ್ತಾಗಿ ಈ ಒಂದು ಲೈನಲ್ಲಿ ಹೋಗುವಂಥ ಜಾಗಗಳಲ್ಲೂ ತುಂಬಾ ಬ್ಲಾಕ್ಗಳನ್ನ ಮಾಡಿ, ಅಲ್ಲಿ ಕೆಳಗಡೆ ಇರೋ ಒಂದು ಹಾಲ್ ರೂಮ್ಗಳಲ್ಲಿ ಒಂದೊಂದು 1 ಅವರ್ 2 ಅವರ್ನ ಕೂಡ ಹಾಕ್ತಾಯಿದ್ದಾರೆ. ಏನಕ್ಕೆ ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಯಾವ ರೀತಿ ಏನೇನು ನಡೀತಾ ಇದೆ, ಇಲ್ಲ ಪಡಿಯತ್ರ ಏನಾರು ಆಗ್ತಾ ಇದೆಯಾ, ಏನು ಒಂದು ರೆಸ್ಪಾನ್ಸ್ ಸಹ ಅವರು ತಿಳಿಸ್ಕೊಡ್ತಾ ಇಲ್ಲ. ಸುಮ್ಮನೆ ಒಂದು ಕಾಟಾಚಾರಕ್ಕೆ ನಮ್ಮನ್ನೆಲ್ಲ ಕೊಡೋಕ್ಕೆ, ಅವ್ರಿಗೆ ನಮ್ಮ ಭಾಷೆ ಅವ್ರು ಮಾತಾಡಲ್ಲ, ಅವ್ರ ಭಾಷೆ ನಮ್ಮ ಮಾತಾಡಲ್ಲ. ನೀರೊಂದು ಸಹ ಕೊಡ್ತಾರೆ, ನೀರು ಕೊಡ್ತಾರೆ, ಅದು ಬಿಟ್ಟರೆ ಇನ್ನು ಊಟ ಕೊಡೋಲ್ಲ, ಬೇರೆ ಏನೂ ಕೊಡೋಲ್ಲ. ಅಲ್ಲಿ ಉಪವಾಸದಲ್ಲೇ ಇರಬೇಕಾಗುತ್ತೆ. ಏನಾದ್ರು ಈಸ್ಕೊಳಕ್ಕೆ ಹೋದರೆ 1 to ಡಬಲ್ ರೇಟು. ಅವರು ವ್ಯಾಪಾರ ಮಾಡ್ಕೊಂಬಿಟ್ಟಿದ್ದಾರೆ ಕೇರಳನ. ಮನಸ್ಸಾಕ್ಷಿನೇ ಅನ್ನೋದೇ ಇರೋಲ್ಲ ಅವ್ರಿಗೆ. ಬಿಸ್ನೆಸ್ ಮೈಂಡೆಡ್ ಆಗ್ಬಿಟ್ಟಿದೆ ಕಂಪ್ಲೀಟಾಗಿ. ಒಂದೇ ಒಂದು ಪೈನಾಪಲ್ ಪೀಸು 50 ರೂಪಾಯಿ ಮಾಡ್ತಾಯಿದ್ದಾರೆ, ಪೈನಾಪಲ್ ಪೀಸು. ಆಮೇಲೆ ಕಲ್ಲಂಗಡಿ ಪೀಸು. ಹೊಟ್ಟೆ ಹಾಸ್ಕೊಂಡು ಹೋಗಿರ್ತಾರೆ. ಅಂಥದ್ರಲ್ಲಿ ಈ ನಮ್ಮ ಅಯ್ಯಪ್ಪ ಸ್ವಾಮಿಗಳಿಗೆ ಯಾವುದೇ ರೀತಿ ಒಂದು ಕಷ್ಟ ನೋವುಗಳಿಗೆ ಅವ್ರ ಕಡೆಯಿಂದ, ಕೇರಳ ಕಡೆಯಿಂದ ಏನೂ ಇದು ಮಾಡ್ತಾಯಿಲ್ಲ. ಬರೀ ದುಡ್ಡು ಮಾಡೋದಕ್ಕೆ, ಜನಗಳಿಗೆ ಅಯ್ಯೋ ಅನ್ಸ್ಕೊಳೋದಕ್ಕೆ ಒಂದು ಟ್ರೀಟ್ಮೆಂಟ್ ಅನ್ನೋದನ್ನು ಮಾಡ್ತಾಯಿದ್ದಾರೆ. ಆ ಸರ್ಕಾರ ಆಗಲಿ, ಅಲ್ಲಿರೋ ಟ್ರಸ್ಟಿಗಳಾಗಲಿ, ಮತ್ತು ಅಲ್ಲಿರೋ ಜನಗಳಾಗಲಿ ಯಾವುದೇ ರೀತಿ ಸ್ಪಂದನೆ ಕೊಡ್ದಿರ ಸುಮ್ಮನೆ ಸ್ವಾಮಿಗಳನ್ನ ಅಯ್ಯೋ ಅನಿಸ್ಕೊತಾ ಇದ್ದಾರೆ. ಅದು ಆದಷ್ಟು ಬೇಗ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲ ಸರ್ಕಾರದವರಾಗಲಿ, ಇಲ್ಲ ಟ್ರಸ್ಟಿಗಳಾಗಲಿ ಯಾವುದೋ ಒಂದು ವ್ಯವಸ್ಥೆ ಮಾಡಿದ್ರೆ ಹೋಗ್ತಾರೆ. ಇಲ್ಲ ಇದೇ ರೀತಿ ಇತ್ತು ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಿಂದ ಯಾರು ಅಯ್ಯಪ್ಪ ಸ್ವಾಮಿಗಳು ಹೋಗಲ್ಲ. ಎಲ್ಲ ನಂಜನಗೂಡಲ್ಲಿ ಅಯ್ಯಪ್ಪ ಸ್ವಾಮಿ ಇದೆ, ಅಲ್ಲೇ ಪಡಿ ಎತ್ಬಿಟ್ಟು, ಅಲ್ಲೇ ತುಪ್ಪದ ಅಭಿಷೇಕ ಏನಿದೆ ಮಾಡಿಸ್ಬಿಟ್ಟು ತನ್ನಂತರ ಏನಿದೆ ಇಲ್ಲೇ ಕೈ ಮುಗಿಯೋಂಥ ಕೆಲಸಗಳನ್ನ ಮಾಡ್ತಾರೆ. ಯಾರು ಅಯ್ಯಪ್ಪ ಸ್ವಾಮಿಗಳಿಗೆ ಹೋಗಲ್ಲ ಕೇರಳಗೆ. ಇದಂತೂ ನಿಜವಾದ ಮಾತು.